ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಸಾಲ ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ತುಂಬ ಜನ ಸೊಪ್ಪು ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾರೆ, ಹಾಗೆ ತರಕಾರಿನೂ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾರೆ. ನಾನು ಮಾಡ್ತಿರೋದು ತರಕಾರಿ ಯೂಸ್ ಮಾಡಿಕೊಂಡು. ನಿಮ್ಗೆ ಇಷ್ಟ ಆಯಿತಂದರೆ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಅದು ಸಬ್ಬಕ್ಕಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಯಾವ ಸೊಪ್ಪು ಬೇಕಾದರೂ ನೀವು ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಸೊ ನಾನು ತರಕಾರಿ ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅತಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ತರಕಾರಿಗಳು, ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ, ದೊಡ್ಡದು ದಪ್ಪ ಇರೋ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಹಾಗೆ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸೌತೆಕಾಯಿ ಅಂದರೆ ಕುಕ್ಕುಂಬರ್ನ ತೊಗೊಂಡಿದ್ದೀನಿ. ದಪ್ಪ ಇತ್ತು ಅಂದರೆ ಅರ್ಧ ತೊಗೊಳ್ಳಿ, ಇಲ್ಲ ಸಣ್ಣದಿತ್ತಂದರೆ ಅದನ್ನು ಫುಲ್ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾಯಿನು ಮತ್ತು ಜೀರಿಗೆನ ಯೂಸ್ ಮಾಡ್ತೀನಿ. ಸೊ ಒಂದು ಬೌಲಲ್ಲಿ ನೀವು ಅಕ್ಕಿ ಹಿಟ್ಟನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಕ್ಕೆ ಇವು ತೊಗೊಂಡಿರೋ ತರಕಾರಿನೂ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ. ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ಥರ ಎಲ್ಲನೂ ಒಣ ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗೆ ಸೈಡಿಗೆ ಒಂದು ಸ್ಟವ್ ಆನ್ ಮಾಡಿಕೊಂಡು 2 ಗ್ಲಾಸ್ ಆಗುವಷ್ಟು ನೀರನ್ನು ಕಾಯಿಸ್ಕೊಂಡ್ಬಿಡಿ. ತುಂಬ ಕಾಯಿಸ್ಬೇಕಂತೇನಿಲ್ಲ, ಸ್ವಲ್ಪ ಕಾಯಿಸ್ಕೊಂಡ್ಬಿಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟು. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಒಮ್ಮೆ ಸಡನ್ನಾಗಿ ಕರೆಕ್ಟಾಗಿ ಬರೋದಿಲ್ಲ ಹಿಟ್ಟು ಕಲಸೋಕ್ಕೆ. ಸೊ ಅದಕ್ಕೆ ಸ್ವಲ್ಪ ಹಾಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡಿ. ಈ ಥರ ಕರೆಕ್ಟಾಗಿ ಬಂದಿರಬೇಕು. ತೀರಾ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅಳಸು ಮಾಡ್ಕೊಂಡ್ಬಿಡಿ ಹಿಟ್ಟನ್ನು. ಹಾಗೆ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಎಣ್ಣೆಯಲ್ಲೇ ಅಂದ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಕೈಗೆ ಹಿಟ್ಟು ಹತ್ತೋದಿಲ್ಲ, ಅದಕ್ಕೆ ಎಣ್ಣೆನ ಯೂಸ್ ಮಾಡ್ಕೊಂಬಿಡಿ. ನಿಮ್ಮ ಹತ್ರ ಒಂದು ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಈ ಥರ ಶೀಟ್ಸ್ ಯಾವುದಾದ್ರೂ ಈ ಥರ ಶೀಟ್ಸ್ ಇದ್ರೂ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದಕ್ಕೆ ಸೀಟಿಗೆ ಏನು ಮಾಡ್ಕೊಂಬಿಡಿ, ಅದು ಪೇಪರ್ಗೆ ಎಣ್ಣೆ ಹಚ್ಕೊಂಬಿಡಿ. ಎಣ್ಣೆ ಹಚ್ಕೊಂಡು ಅದು ಹಿಟ್ಟು ತೊಗೊಳ್ಳಿ. ಒಂದು ಚಪಾತಿ ಸೈಜ್ ಅಂದರೆ ನಿಮಗೆ ಯಾವ ಥರ ದೊಡ್ಡದು ಮಾಡಬೇಕಾದ್ರೆ, ಸ್ವಲ್ಪ ಸಣ್ಣದು ಮಾಡಬೇಕಾದ್ರೂ ಸೈಜ್ ನಿಮ್ಗೆ ಗೊತ್ತಾಗುತ್ತೆ, ಯಾವ ಥರ ಸೈಜ್ ಬೇಕಾದ್ರೂ ತೊಗೋಬೋದು. ನಾನು ಒಂದು ಚಪಾತಿ ಆಗುವಷ್ಟು ಸೈಜನ್ನು ಹಿಟ್ಟು ತೊಗೊಂಡಿದ್ದೀನಿ. ಈ ಥರ ಅದನ್ನು ಪ್ರೆಸ್ ಮಾಡಬೇಕು. ತೀರಾ ಜೋರಾಗೆ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಸೊ ಲೈಟಾಗೇ ಪ್ರೆಸ್ ಮಾಡಿ. ನಾನು ಮಾಡ್ತಿದ್ದೀನಿ ನೋಡಿ, ಇದೇ ಥರನೂ ಪ್ರೆಸ್ ಮಾಡ್ಕೊಂಬಿಡಿ. ವಿಡಿಯೋ ನೋಡ್ಕೊಂಡು ಫಸ್ಟ್ ಟೈಮ್ ಏನಾದರೂ ಯಾರಾದರೂ ಮಾಡ್ತಾಯಿದ್ರಿ ವಿಡಿಯೋ ನೋಡಿಕೊಂಡೇ ಪ್ರೆಸ್ ಮಾಡಿ, ಗೊತ್ತಾಗುತ್ತೆ. ಸೊ ತೀರಾ ಜೋರಾಗಿ ಪ್ರೆಸ್ ಮಾಡೋದ್ರಿಂದ ಅದು ಕೈಗೆ ಹತ್ತಿ ವಾಪಸ್ ಬಂದುಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಏನಾದರೂ ಮಾಡ್ತಿದ್ರೆ ಅಥವಾ ಈ ವಿಡಿಯೋನ ನೋಡಿ ಮಾಡಿ. ನೋಡಿ ಇವಾಗ ಕರೆಕ್ಟಾಗಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಇವಾಗ ಏನು ಮಾಡು, ಪೇಪರ್ ಸಮೇತನೇ ಅದನ್ನು ರೊಟ್ಟಿನ ಏನು ಮಾಡಬೇಕು ತೊಗೊಂಡು, ದೋಸೆ ತವಿ ಇರುತ್ತಲ್ಲ ಅಥವಾ ನೀವು ನಾರ್ಮಲ್ ತವಿ ಆದರೂ ಯೂಸ್ ಮಾಡ್ಕೋಬೋದು. ನಾರ್ಮಲ್ ತವಿ ಯೂಸ್ ಮಾಡ್ತಿದ್ರೆ ಅದಕ್ಕೆ ಸ್ವಲ್ಪ ಫಸ್ಟಿಗೆ ಎಣ್ಣೆ ಹಚ್ಕೊಂಡ್ಬಿಡಿ. ಇಲ್ಲ ದೋಸೆ ತವಿ ಯೂಸ್ ಮಾಡ್ತಿದ್ರೆ ಅದಕ್ಕೇನು ಎಣ್ಣೆ ಹಚ್ಬೇಕಂತೇನಿಲ್ಲ. ಅಕ್ಕಿ ರೊಟ್ಟಿ ಹಾಕಿದ್ಮೇಲೆ ಎಣ್ಣೆ ಹಚ್ಕೊಂಡ್ರೂ ಪರವಾಗಿಲ್ಲ. ಅಕ್ಕಿ ರೊಟ್ಟಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡಿ ಮೇಲ್ಗಡೆ ಸೈಡೆಲ್ಲ. ತೀರಾ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಒಳಗಿರೋ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ನೋಡಿ ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ಬೆಂದಿದೆ ನೋಡಿ. ಸೊ ಇದ್ರ ಜೊತೆ ನೀವು ಕಾಯಿ ಚಟ್ನಿ ಆದರೂ ಯೂಸ್ ಮಾಡ್ಕೋಬೋದು, ಪುದೀನ ಚಟ್ನಿ ಆದರೂ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಚಟ್ನಿ ಇಷ್ಟ ಆಗುತ್ತೆ ಆ ಚಟ್ನಿನ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.